ಗಣಿತ ಈ ಒಂದು ಪದ ಕೇಳಿದ ತಕ್ಷಣ ಎಷ್ಟೋ ಜನರಿಗೆ ಮನಸ್ಸಲ್ಲಿ ಒಂದು ರೀತಿ ಭಯ ಶುರುವಾಗುತ್ತೆ ಅಲ್ವಾ? ಆದ್ರೆ ಗಣಿತವನ್ನ ಕಲಿಸುವ ವಿಧಾನವನ್ನೇ ಬುಡಮೇಲು ಮಾಡಲು ಬಂದ ಒಂದು ಕ್ರಾಂತಿಕಾರಿಕ ಡಾಕ್ಯುಮೆಂಟ್ ಇದೆ. ಇವತ್ತು ನಾವು ಅದರ ಬಗ್ಗೆನೇ ಮಾತಾಡೋಣ. ಅದೇ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂದ್ರೆ NCF 2005. ಮೊದಲಿಗೆ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಯಾಕೆ ಗಣಿತ ಅಂದ್ರೆ ಇಷ್ಟೊಂದು ಭಯ? ಬಹುಶಃ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಲ ಈ ಅನುಭವ ಆಗಿರುತ್ತೆ. ಗಣಿತದ ಕ್ಲಾಸ್, ಆ ಲೆಕ್ಕಗಳು, ಪರೀಕ್ಷೆಗಳು ಇದೆಲ್ಲ ಯಾಕಿಷ್ಟೊಂದು ಕಷ್ಟ ಅಂತ ಅನ್ಸುತ್ತೆ? ಅದಕ್ಕೊಂದು ದೊಡ್ಡ ಕಾರಣ ಇದೆ. ದಶಕಗಳಿಂದ ನಮ್ಮ ಶಾಲೆಗಳಲ್ಲಿ ಗಣಿತವನ್ನ ಕೇವಲ ಕೆಲವು ನಿಯಮಗಳು, ಸೂತ್ರಗಳು ಅದನ್ನ ಅರ್ಥ ಮಾಡ್ಕೊಳ್ಳದೆ ಬಾಯ್ಪಾಠ ಮಾಡುವ ಒಂದು ವಿಷಯವಾಗಿ ಕಲಿಸ್ಕೊಂಡ್ ಬರ್ಲಾಗಿದೆ. ಅಲ್ಲಿ ಯೋಚನೆ ಮಾಡಕ್ಕೆ, ಸೃಜನಾತ್ಮಕವಾಗಿ ಯೋಚಿಸೋಕೆ ಅವಕಾಶವೇ ಇರ್ಲಿಲ್ಲ. ಆದ್ರೆ ಈ ಪರಿಸ್ಥಿತಿಯನ್ನೇ ಬದಲಾಯಿಸೋಕೆ ಅಂತ 2005ರಲ್ಲಿ NCF ಯನ್ನು ಜಾರಿಗೆ ತರಲಾಯಿತು. ಇದು ಕೇವಲ ಒಂದು ಪಠ್ಯಕ್ರಮ ಅಲ್ಲ, ಬದಲಿಗೆ ಇದು ಭಾರತದಲ್ಲಿ ಗಣಿತವನ್ನ ಹೇಗೆ ನೋಡ್ಬೇಕು, ಹೇಗೆ ಕಲಿಸ್ಬೇಕು ಅನ್ನೋ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋ ಒಂದು ಮಾರ್ಗದರ್ಶಿ. ಸರಿ, ಹಾಗಾದ್ರೆ ಇದರ ಹಿಂದಿರೋ ದೊಡ್ಡ ಐಡಿಯಾ ಏನು? ಅದುವೇ ಗಣಿತೀಕರಣ, ಅಥವಾ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಮ್ಯಾಥಮ್ಯಾಟೈಸೇಷನ್. ಈ ಒಂದು ಪದವೇ ಇಡೀ NCFನ ಹೃದಯ ಅಂತ ಹೇಳ್ಬೋದು. ನೋಡಿ, NCF 2005 ತುಂಬಾ ಸ್ಪಷ್ಟವಾಗಿ ಒಂದು ಮಾತು ಹೇಳುತ್ತೆ. ಗಣಿತ ಶಿಕ್ಷಣದ ಮುಖ್ಯ ಗುರಿ ಕೇವಲ ಲೆಕ್ಕ ಬಿಡಿಸುವುದಲ್ಲ, ಬದಲಿಗೆ ಮಗುವಿನ ಚಿಂತನಾ ಪ್ರಕ್ರಿಯೆನೇ ಗಣಿತೀಕರಣಗೊಳಿಸುವುದು. ಅಂದ್ರೆ ಮಕ್ಕಳು ಗಣಿತದ ಹಾಗೆ ಯೋಚಿಸೋದನ್ನ ಕಲಿಬೇಕು. ಹಾಗಾದ್ರೆ ಈ ಗಣಿತೀಕರಣ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಮಗುವಿನಲ್ಲಿ ತರ್ಕಬದ್ಧವಾಗಿ ಯೋಚನೆ ಮಾಡುವ, ಕಾರಣ ಕೊಡುವ, ವಿಶ್ಲೇಷಣೆ ಮಾಡುವ ಸಾಮರ್ಥ್ಯವನ್ನ ಬೆಳೆಸೋದು. ಯಾವುದೇ ಪರಿಸ್ಥಿತಿ ಎದುರಾದಾಗ ಅಲ್ಲಿ ಗಣಿತದ ಪರಿಕಲ್ಪನೆಗಳನ್ನ ಹೇಗೆ ಬಳಸಬಹುದು ಅಂತ ಯೋಚಿಸೋದೇ ಗಣಿತೀಕರಣ. ಈ ಗಣಿತೀಕರಣವನ್ನ ಸಾಧಿಸೋಕೆ NCF 2 ರೀತಿಯ ಗುರಿಗಳನ್ನ ನಮ್ಮ ಮುಂದಿಡುತ್ತೆ. ಈಗ ಹೇಳೋ ಪಾಯಿಂಟ್ CTET, ಕರ್ನಾಟಕ TET ಅಥವಾ ಬೇರೆ ಯಾವುದೇ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋರ್ಗೆ ತುಂಬಾ ಮುಖ್ಯ. ನಮ್ಮ ಚಾನೆಲ್ನಲ್ಲಿ ನಾವು ಪೇಪರ್ 1 ಹಾಗೂ ಪೇಪರ್ 2ಗೆ ಸಂಬಂಧಿಸಿದಂತೆ ಇದೇ ರೀತಿ ಎಲ್ಲಾ ವಿಷಯಗಳನ್ನ ಸರಳವಾಗಿ ವಿವರಿಸ್ತೇವೆ. ಸೊ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಮೊದಲನೇದು ಸಂಕೀರ್ಣ ಉದ್ದೇಶ ಅಥವಾ ನ್ಯಾರೋ ಏಮ್. ಇದರ ಫೋಕಸ್ ಇರೋದು ದಿನನಿತ್ಯದ ಜೀವನಕ್ಕೆ ಬೇಕಾಗುವ ಕೌಶಲ್ಯಗಳ ಮೇಲೆ. ಉದಾಹರಣೆಗೆ ಅಂಗಡಿಗೆ ಹೋದಾಗ ಲೆಕ್ಕ ಮಾಡೋದು, ಅಳತೆ ಮಾಡೋದು ಇತ್ಯಾದಿ. ಇನ್ನೊಂದು ಉನ್ನತ ಉದ್ದೇಶ ಅಥವಾ ಹೈಯರ್ ಏಮ್. ಇದರ ಗುರಿ ಮನಸ್ಸನ್ನೇ ಗಣಿತೀಕರಣಗೊಳಿಸುವುದು, ಅಂದ್ರೆ ತಾರ್ಕಿಕವಾಗಿ ಯೋಚನೆ ಮಾಡೋದು, ಸಮಸ್ಯೆಗಳನ್ನ ಬಿಡಿಸೋ ಸಾಮರ್ಥ್ಯವನ್ನ ಬೆಳೆಸೋದು. ಸರಿ, ಈಗ ನಿಮಗೊಂದು ಚಿಕ್ಕ ಪ್ರಶ್ನೆ. ಪರೀಕ್ಷೆಗಳಲ್ಲೂ ಈ ತರಹದ ಪ್ರಶ್ನೆಗಳು ಖಂಡಿತ ಬರುತ್ತೆ. ಯೋಚನೆ ಮಾಡಿ, NCF 2005 ಪ್ರಕಾರ ಕೂಡಿಸೋದು, ಕಳಿಯೋದು ಮತ್ತು ಅಳತೆ ಮಾಡೋದನ್ನ ಕಲ್ಸೋದು ಗಣಿತದ ಯಾವ ಉದ್ದೇಶವನ್ನ ಪೂರೈಸುತ್ತೆ? ಸಂಕೀರ್ಣ ಉದ್ದೇಶವೋ ಅಥವಾ ಉನ್ನತ ಉದ್ದೇಶವೋ? ಹೌದು, ನಿಮ್ಮ ಉತ್ತರ ಸಂಕೀರ್ಣ ಉದ್ದೇಶ ಆಗಿದ್ರೆ ಅದು ಸರಿ. ಯಾಕಂದ್ರೆ ಇದು ದೈನಂದಿನ ಜೀವನಕ್ಕೆ ನೇರವಾಗಿ ಬೇಕಾಗುವ ಪ್ರಾಕ್ಟಿಕಲ್ ಆದ ಕೌಶಲ್ಯ. ಉನ್ನತ ಉದ್ದೇಶ ಅನ್ನೋದು ಆಳವಾದ ಚಿಂತನಾ ಪ್ರಕ್ರಿಯೆಗೆ ಸಂಬಂಧಿಸಿದ್ದು. ಈ ಹೊಸ ದೃಷ್ಟಿಕೋನ ಕೇವಲ ಮಕ್ಕಳ ಕಲಿಕೆಯನ್ನಷ್ಟೇ ಬದಲಾಯಿಸಲ್ಲ, ಇದು ಶಿಕ್ಷಕರ ಪಾತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. NCF ಒಂದು ಬಹಳ ಶಕ್ತಿಯುತವಾದ ಮಾತನ್ನ ಹೇಳುತ್ತೆ. ಒಂದು ಮಗು ಫೇಲ್ ಆದ್ರೆ ಅದು ಮಗುವಿನ ಸೋಲಲ್ಲ, ಅದು ಇಡೀ ಶಾಲಾ ವ್ಯವಸ್ಥೆಯ ಸೋಲು. ಇದು ಶಿಕ್ಷಕರ ಮೇಲೆ ಇಂಥ ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನ ತೋರಿಸ್ತಾ. ಹಿಂದೆಲ್ಲ ಶಿಕ್ಷಕರು ಅಂದ್ರೆ ಕೇವಲ ಮಾಹಿತಿಯನ್ನ ಕೊಡುವ ಬೋಧಕ ಅನ್ನೋ ಭಾವನೆ ಇತ್ತು. ಆದ್ರೆ NCF ಪ್ರಕಾರ ಶಿಕ್ಷಕರ ಪಾತ್ರ ಒಬ್ಬ ಸುಗಮಕಾರ ಅಥವಾ ಫೆಸಿಲಿಟೇಟರ್ನದ್ದು. ಅವರ ಕೆಲಸ ಬರೀ ಉತ್ತರ ಹೇಳೋದಲ್ಲ, ಬದಲಿಗೆ ಮಕ್ಕಳು ತಾವಾಗೇ ಉತ್ತರ ಕಂಡುಹಿಡಿಯೋಕೆ ಬೇಕಾದ ಅವಕಾಶಗಳನ್ನ ಸೃಷ್ಟಿಸೋದು, ಅವರ ಯೋಚನಾ ಲಹರಿಗೆ ದಾರಿ ತೋರಿಸೋದು. ಹಾಗಾದ್ರೆ ಒಕ್ಕಾರೆಯಾಗಿ NCFನ ದೃಷ್ಟಿಕೋನ ಏನು? ಅದರ ಗುರಿ ಗಣಿತವನ್ನ ಕೇವಲ ಒಂದು ವಿಷಯವಾಗಿ ಅಲ್ಲ, ಅದನ್ನ ಜೀವನದ ಒಂದು ಭಾಗವನ್ನಾಗಿ ಮಾಡೋದು. ಈ ದೊಡ್ಡ ಗುರಿಯನ್ನ ಸಾಧಿಸೋಕೆ NCF 5 ಮಾರ್ಗದರ್ಶಿ ಸೂತ್ರಗಳನ್ನ ಕೊಡುತ್ತೆ. ಮೊದಲನೇದಾಗಿ ಶಾಲೆಯಲ್ಲಿ ಕಲಿಯೋ ಜ್ಞಾನವನ್ನ ಹೊರಗಿನ ಜೀವನಕ್ಕೆ ಜೋಡಿಸ್ಬೇಕು. ಎರಡನೆಯದು ಬಾಯಿಪಾಠ ಪದ್ಧತಿಯಿಂದ ಹೊರಗೆ ಬರಬೇಕು. ಮೂರನೆಯದು ಪರೀಕ್ಷೆಗಳನ್ನ ಸುಲಭ ಮಾಡಿ ಅದನ್ನ ತರಗತಿಯ ಚಟುವಟಿಕೆಗಳ ಭಾಗವಾಗಿಸ್ಬೇಕು. ಹೀಗೆ ಈ 5 ತತ್ವಗಳು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ. ಕೊನೆಯದಾಗಿ ಹೇಳೋದಾದ್ರೆ NCFನ ಅಂತಿಮ ಗುರಿ ತುಂಬಾ ಸರಳ.
ಗಣಿತವನ್ನ ಕೇವಲ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಳಕ್ಕೆ ಇರೋ ಸಬ್ಜೆಕ್ಟ್ ಅಂತ ನೋಡದೆ ಅದನ್ನ ಜೀವನದ ಎಲ್ಲಾ ಸವಾಲ್ಗಳನ್ನ ಎದುರಿಸೋಕೆ ಬಳಸಬಹುದಾದ ಒಂದು ಶಕ್ತಿಯುತ ಸಾಧನವಾಗಿ ಮಾಡೋದು. ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮ ಪ್ರತಿಯೊಂದು ತರಗತಿಯನ್ನು ಗಣಿತವು ಕೇವಲ ಉತ್ತರಗಳ ಪಟ್ಟಿಯಾಗಿ ಉಳಿಯದೆ ಅದು ಮಕ್ಕಳ ಆಲೋಚನೆಗೆ, ಸೃಜನಶೀಲತೆಗೆ ಒಂದು ವೇದಿಕೆಯಾಗುವಂಥ ಸ್ಥಳವನ್ನಾಗಿ ನಾವು ಹೇಗೆ ಬದಲಾಯಿಸಬಹುದು? ಇದ್ರ ಬಗ್ಗೆ ಯೋಚಿಸಿ.